ರಮಾಬಾಯಿ ಅವ್ರಿಗೆ ರಮಾಬಾಯಿ ಕೇವಲ ಅನ್ನೋ ಹಾಗಿಲ್ಲ, ನಾವು ತ್ಯಾಗಮಯಿ ಮಾಧುಶ್ರೀ ರಮಾಬಾಯಿ ಅಂದ್ರೆ ಅವರು ಹೆಸರಿಂದ ತಿಳ್ಕೋಬೇಕು ನಾವು. ತ್ಯಾಗಮಯಿ ರಮಾಬಾಯಿ ಮಾಧುಶ್ರೀ ಅಂತಂದ್ರೆ ಅವರು ಜೀವನದಲ್ಲಿ ಎಷ್ಟೊಂದು ತ್ಯಾಗ ಮಾಡಿಸಲುವಾಗಿ ಸ್ಟಾರ್ಟಿಂಗ್ ರಮಾಬಾಯಿ ಅನ್ನೋದಿಲ್ಲ, ರಮಾಬಾಯಿ ಮಾಧುಶ್ರೀ ತ್ಯಾಗಮಯಿ ರಮಾಬಾಯಿ ಅಂತ ಎಲ್ಲರೂ ಕರಿತೀವಿ. ಅವ್ರದ್ದು ಒಂದು ವಿಷಯ ನಮ್ಗೆಲ್ಲರಿಗೂ ಗೊತ್ತೇ ಇದೆ. ನಾವು ಕೆಲವೊಂದು ಟಿವಿಯಲ್ಲಿ ನೋಡಿರ್ಬೋದು, ನಾವು ಕೆಲವೊಂದು ಪುಸ್ತಕ ಓದಿ ತಿಳ್ಕೊಂಡಿದ್ದೆವು. ಅದ್ರ ಸಲುವಾಗಿ ಅವರು ಕೇವಲ ಚಿಕ್ಕದಾಗಿ ಹೇಳಕ್ ಬಯಸ್ತೀನಿ, ಅಲ್ಲಿ ಗೊತ್ತಿದೆ. ಅವರು ಒಂದು ತನ್ನ ಒಂದು ಹುಟ್ಟಿನಾಗ ತಂದೆ ತಾಯಿನ ಕಳ್ಕೊಂಡಿರ್ತಾರ, ಅವ್ರ ಒಂದು ಸೋದರತೆಯಲ್ಲಿ ಬೆಳೆದಿರ್ತಾರ. ಅವ್ರಿಗೆ ಏನ್ ಮಾಡ್ತಾರ, ಒಂದು 8ನೇ ವರ್ಷನಾಗ 8-9 ವರ್ಷದಾಗ ಇರ್ತಾರ. ಬಾಬಾ ಸಾಹೇಬ್ ಅವರಿಗೆ ಮದುವೆ ಮಾಡ್ತಾರೆ. ಬಾಬಾ ಸಾಹೇಬ್ ವಯಸ್ಸು ಎಷ್ಟಿರ್ತದ, ಒಂದು 15 ವರ್ಷ ಇರ್ತದ. ಅವಾಗ ಏನ್ ಮಾಡ್ತಾರ, ಅವ್ರು ಚಿಕ್ಕವಳ ಅಂತಂದು ಅವ್ರು ಅಷ್ಟು ಜೀವ ಮಾಡಿ ಏನ್ ಮಾಡ್ತಾರ, ಬಹಳ ಚಲೋ ಇಟ್ಕೊಂಡಿರ್ತಾರ. ಅವ್ರಿಗೆ ಏನಿರ್ತದ, ಬಾಬಾ ಸಾಹೇಬ್ ಇರ್ತದ ಕೇವಲ ಬರೀ ಓದೋದಷ್ಟೇ ತಲೆ ಇರ್ತದ. ಅವ್ರು ಏನ್ ಮಾಡ್ತಾರೆ, ಈಗ ಭಾಳ ಸಣ್ಣ ಕೈಗೆ ಗೊತ್ತಿಲ್ಲ ಅಂತಂದು ಒಂದು ರಮಾಬಾಯಿಗೆ ಬಂದಿರಿಂದ ಅವಳಿಗೆ ಅಕ್ಷರ ಜ್ಞಾನ ಇರಲ್ಲ. ಇವ್ರೇನ್ ಮಾಡ್ತಾರ, ಅದಕ್ಕೆ ಅಕ್ಷರ ಜ್ಞಾನ ಎಲ್ಲ ಕಲಿಸಿ ಸ್ವಲ್ಪ ಸ್ವಲ್ಪ ಅಕ್ಷರ ಜ್ಞಾನ ಬರೋಂಗೆಲ್ಲ ಮಾಡ್ತಾರ. ಆಮೇಲೆ ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಜಾಸ್ತಿ ಮನೆಯಾಗ ಇರಲ್ಲ. ಬಾಬಾ ಸಾಹೇಬರು ಹೊರಗೆ ಹೋಗಿರ್ತಾರ. ಓದೋ ಒಂದು ಹವ್ಯಾಸ ಅವ್ರಿಗೆ ಇದ್ದಿದ್ದ ಸಲುವಾಗಿ ಅವ್ರು ಜಾಸ್ತಿ ಓದೋ ಕಡೆ ಜಾಸ್ತಿ ಗಮನ ಇರ್ತದ. ಅವ್ರು ಏನ್ ಮಾಡ್ತಾರ, ಮನೆಗೆ ಪೂರ್ತಿ ಜವಾಬ್ದಾರಿ ಏನ್ ಮಾಡ್ತಾರ, ಈ ಒಂದು ನಮ್ಮ ಮಾತಾಗ ಏನ್ ಮಾಡ್ತಾರ, ವಹಿಸ್ಕೊಡ್ತಾರೆ. ಅವ್ರ ಕೆಲಸ ಇರ್ತದ, ಮಕ್ಕಳು ನೋಡ್ಕೋಬೇಕು, ಮನೆ ನೋಡ್ಕೋಬೇಕು. ಮತ್ತೆ ಕೆಲವೊಂದ್ಸಲ ಬಾಬಾ ಸಾಹೇಬ್ ಓದಕ್ಕೆಲ್ಲ ಹಣದ ವ್ಯವಸ್ಥೆ ಇರಲಾಗ ಅವ್ರಿಗೆ ಕಮ್ಮಿ ಇದ್ದಾಗ ಏನ್ ಮಾಡ್ತಾರ, ಬಹಳಷ್ಟು ನಾವೆಲ್ಲ ಧಾರಾವಾಹಿಗಳು ಟಿವಿನಲ್ಲಿ ನೋಡಿದ್ದೇವೆ. ಎಷ್ಟೊಂದು ಕಷ್ಟಪಟ್ಟು ಏನ್ ಮಾಡ್ತಾರ, ಅದರಲ್ಲಿ ಅವ್ರಿಗೊಂದು ಸಂಸಾರ ನಡೆಸ್ಕೊಂಡು ಮತ್ತೆ ಉಳಿದ ಹಣ ಏನ್ ಮಾಡ್ತಾರ, ಬಾಬಾ ಸಾಹೇಬ್ರಿಗೆ ಕಳಿಸುವಂತ ವ್ಯವಸ್ಥೆನ ಅವರು ಮಾಡಿದ್ದು ಎಲ್ಲ ನಮ್ಗೆಲ್ಲ ಗೊತ್ತೇ ಇದೆ. ನಂತರ ಅವ್ರು ಏನ್ ಮಾಡ್ತಾರ ಅಂತಂದ್ರ, ಅವು ಯಾವುದೇ ತನ್ನ ಏನೇ ಕಷ್ಟ ಇದ್ರು ಸಹ ಬಾಬಾ ಸಾಹೇಬ್ಗ ಹೇಳ್ಕೊಡಲಕ್ಕ ಅವರು ಹೇಳ್ಕೊಂಬಲ್ಲ. ಈಗ ಹೇಳ್ದಂದ್ರೆ ಅವ್ರಿಗೆ ಓದ್ಲಕ್ಕ ಏನಾರ ಇದೇನೋ ಅವ್ರಿಗೆ ಓದಾದ್ರಾಗ ಅವ್ರದ್ದು ಇಂಟೆನ್ಷನ್ ಅಲ್ಲಿ ಕಡಿಮೆ ಆಗಿರ್ಬೇಕು, ಅವ್ರಿಗೆ ಏನು ನಮ್ಮ ಮನೆ ಸಮಸ್ಯೆ ಹೇಳ್ಬಾರ್ದು ಅಂತಂದು ಬರೀ ಅವ್ರ ಫ್ಯಾಮಿಲಿದಾಗ ಬಹಳಷ್ಟು ಕಷ್ಟವನ್ನು ಇದ್ದಂತ ಒಂದು ಸಂದರ್ಭ ಇದ್ರೂ ಸಹ ಹೇಳಲ್ಲ. ಅವ್ರು ಬರೀ ಓದೋದೇ ಇರ್ತದೆ, ಮನೆ ಕೆಲಸ ಮಾಡ್ಕೊಂಡು ಕಳಿಸ್ಬೇಕು. ಅದ್ರಾಗ ಅವ್ರು 4 ಮಕ್ಕಳಿಂದಾಗ 3 ಮಕ್ಕಳು ಎಲ್ಲ ನಿಂತ್ಕೊಳ್ತಾರ ಅಂತ ಹೇಳಲ್ಲ. ಎಲ್ಲ ಬಹಳಷ್ಟು ವಿಷಯಗಳು ಕಷ್ಟ ಅಂತಂದ್ರೆ ನಾವು ಅದೆಲ್ಲ ಹೇಳೋದೆಲ್ಲ ಏನು ಅಷ್ಟು ಇದಿಲ್ಲ. ಯಾವ ರೀತಿ ನಮ್ಮ ರಮಾಬಾಯಿ ಅವರೊಂದು ಜೀವನದಾಗ ಎಷ್ಟೊಂದು ಕಷ್ಟಪಟ್ಟಿರು. ಈಗಂತೂ ನಮ್ಗೆ ಯಾರಿಗೂ ಅಷ್ಟು ಕಷ್ಟ ಇಲ್ಲ, ನಾವೆಲ್ಲ ಹ್ಯಾಪಿ ಆಗಿದ್ದೇವೆ ಅಂತಂದ್ರೆ ಅದಕ್ಕೆ ರೀಸನ್ ಯಾರ, ಬಾಬಾ ಸಾಹೇಬು ರಮಾತಾಯಿಯರ. ಅದ್ರ ಸಲುವಾಗಿ ನಾವು ಅಷ್ಟು ಕಷ್ಟ ನಮಗಿಲ್ಲ, ಆದ್ರೂ ನಾವು ಹ್ಯಾಪಿ ಆಗಿದ್ದೇವೆ, ಕೆಲಸ ಮಾಡ್ಲಾತಿದ್ದೆವು. ಈಗ ಒಂದು ಸ್ಥಿತಿ ನಮ್ದೆಲ್ಲ ಭಾಳ ಒಳ್ಳೆ ರೀತಿಯಿಂದ. ಅವ್ರು ಯಾವ ರೀತಿ ತನ್ನ ಒಂದು ಸಂಸಾರ ಜವಾಬ್ದಾರಿ ಹೊತ್ತು ತನ್ನ ಗಂಡ ತನ್ನ ಮಕ್ಕಳಂತೆ ಅವ್ರ ಒಂದು ಜೀವನ ನಡೆಸಿದ್ದು ಇದು ಮಾಡಿದ್ರು. ನಾವು ಸಹ ಆದಷ್ಟು ಮಟ್ಟಿಗೆ ನಮ್ಮ ಮಕ್ಕಳಿಗೆ ಎಜುಕೇಶನ್ ಕಡೆ ಗಮನ ಕೊಡಬೇಕು. ನಮ್ಮ ನಮ್ದು ಒಂದು ಯಜಮಾನ ಅವರಿಗೆ ನಾವು ಬಹಳ ಒಂದು ಸಂಗಾತಿಯಾಗಿ ಅವರ ಒಂದು ಕಷ್ಟದಲ್ಲಿ ನಾವು ಸಹವರ್ತಿಯಾಗಿ ನಾವು ಏನು ಮಾಡಬೇಕು, ಕೆಲಸ ಮಾಡಿದಾಗ ಕಲಿಬೇಕು. ಅವ್ರಿಂದ ನಾವು ಬರೀ ರಮಾಬಾಯಿ ಒಂದು ಬಟ್ಟೆ ಮಾಡಿದ್ವಿ ಅಂತಂದ್ರೆ ರಮಾಬಾಯಿ ಅಂದ್ರೆ ಏನು, ರಮಾಬಾಯಿ ಹೆಂಗಿದ್ರು, ಅವ್ರು ಯಾಕೆ ಮಾಡಬೇಕು, ಅವ್ರದ್ದು ಎಲ್ಲ ಯಾಕೆ ಮಾಡ್ತಾರ, ಬೇರೆಯವ್ರು ಯಾಕೆ ಮಾಡಿದ್ರು, ನಾವು ಅವ್ರಂಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರದ್ದು ಒಂದು 10% ನಾವು ಅವ್ರ ಗುಣಗಳು ನಮ್ಮಲ್ಲಿ ಅಳವಡಿಸ್ಕೊಂಡು
ನಮ್ಮ ಒಂದು ಸಾಂಸಾರಿಕ ಜೀವನವನ್ನು ನಾವು ಸರಿಯಾಗಿ ರೂಪ ಪಡ್ಕೋಬೇಕಾದ್ರೆ ನಾವೇ ಈಗ ಹೆಣ್ಮಕ್ಳೇ ಒಂದು ಕಲಿತ ಒಂದು ಮನೆ ಒಬ್ಬಕ್ಕೆ ಹೆಣ್ಮಕ್ಳು ನಾವು ಚಲೋ ಇದ್ದೇವೆ ಇಡೀ ಸಂಸಾರ ಸರಿಯಾಗಿರ್ಲಕ್ಕ ಸಾಧ್ಯ ಇರ್ತದ. ಅದ್ರ ಸಲುವಾಗಿ ನಾವು ಹೆಣ್ಮಕ್ಳು ಅಲ್ಲ ನಾವೆಲ್ಲ ಏನ್ ಮಾಡ್ಬೇಕು, ಹೆಚ್ಚಿನ ಗಮನ ನಾವು ನಮ್ಮ ಮನೆ ಮಕ್ಕಳು, ಆಮೇಲೆ ಸೆಕೆಂಡ್ರಿ ಹೊರಗ. ಫಸ್ಟ್ ನಾವು ಮಕ್ಕಳ ವಿದ್ಯಾಭ್ಯಾಸ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಅವರೇ ಮಕ್ಕಳು ಓದಿಸಿದ್ರಿಂದ ಅವ್ರಿಗೆ ನಾವು ಬಹಳಷ್ಟು ಕಳ್ಕೊಂಬಂದ. ಯಾವಾಗ ಹಿಂದೆ ಸಂಡೆ ಅವರ ಕುಂತ ಕೆಲವೊಂದು ವಿಷಯಗಳು ಚರ್ಚೆ ಮಾಡಿ ಗೊತ್ತಿರ್ತದ. ಇಷ್ಟ ಹೇಳಿ ನಾನು ಒಂದು 2 ಮಾತು